ನನ್ನ ಅಂದರೆ ಈ ಸಂಗೀತದ ಫೀಲ್ಡಲ್ಲಿ ನಾನು ಬಂದಾಗ ನಾವೆಲ್ಲ ಒಟ್ಟಿಗೆ ಈ ರಂಗಕ್ಕೆ ಬಂದಿದ್ದು, ಸಂಗೀತ ಫೀಲ್ಡಿಗೆ, ಮ್ಯೂಸಿಕಲ್. ಸೊ ಇಲ್ಲಿರೋರೆಲ್ಲ ನಮ್ಮ ಸಂಗೀತದ ಪಟುಗಳು. ಯಾಕೆಂದರೆ ಅರ್ಚನಾ ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು, ಅವರ ಹೃದಯ ಕೂಡ ಅಷ್ಟೇ ಸ್ಪಷ್ಟ. ಅಂದರೆ ಏನು ಹೇಳಕ್ಕೆ ಬರ್ತೀನಿ, ನಿರ್ಮಲ, ನಿಷ್ಕಳಂಕ ಅಂತ ಹೇಳ್ತೀವಲ್ಲ, ಆ ಥರ ಮನಸ್ಸುಳ್ಳವರು ಅವರು. ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಬಂದು ಅವರು ಆ್ಯಂಕರಿಂಗ್ ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. ಅಮ್ಮನ ಮುಖದಲ್ಲಿದ್ದ ಆ ಕಳೆ ನಿಜವಲ್ಲೂ ಅವ್ರನ್ನ ನೋಡಿದ್ರೆ ನನಗೆ ಅನಿಸ್ತಾನೆ ಇದೆ, ಇವ್ರಿಗೆ ಈ ಥರ ಆಗಿದೆಯಾ ಅನ್ನೋದು ಕೇಳೋದು. ಬಹಳ ಒಳ್ಳೆ ಮನಸ್ಸಿರುವಂಥ ಸಂಗೀತ ಪ್ರೇಮಿ, ಕನ್ನಡ ಪ್ರೇಮಿ, ಇಂಥವ್ರನ್ನ ನಾವು ಕಳ್ಕೊಂಡ್ರೆ ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನ ಅಂತ. ಯಾರಪ್ಪ ಒಳ್ಳೆಯವ್ರು ಇದ್ದಾರೆ ನೋಡೋ, ಮಾರ್ಕ್ ಮಾಡೋ ಬೇಗ ಅಂತ. ಒಳ್ಳೆಯವ್ರನ್ನ ಯಾರನ್ನೂ ಉಳಿಸದೆ ಬಹಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅರ್ಚನಾ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ, ನನಗಿನ್ನೂ ಸಾಧ್ಯನೇ ಇಲ್ಲ. ಇನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ, ನಮ್ಮ ಸಂಗೀತ ರಂಗಕ್ಕಾಗಲಿ, ವೇದಿಕೆಗಳಿಗಾಗಲಿ ಕನ್ನಡವನ್ನು, ಆ ಭಾಷೆಯನ್ನು ಸ್ಪಷ್ಟವಾಗಿ ಜನರಿಗೆ ಮುಟ್ಸೋಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ. ಅದರಲ್ಲಿ ಇವರು ಇಲ್ಲ ಅಂದಾಗ ಭಾಳ ನೋವಾಗುತ್ತೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಮತ್ತೆ ನನಗನ್ಸಿದ್ದು ಇಷ್ಟೇನೆ, ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು. ನಾವು ಯಾರ್ಯಾರಿಗೂ ಹೇಳ್ತಾ ಇರ್ತೀವಿ, ಹಂಗಲ್ಲ. ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು. ಮತ್ತೆ ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಅರ್ಚನಾ ಅವರು ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ನನಗೆ ಇದು ಅರ್ಚನಾ ಅವ್ರಿಗೆ ಆ್ಯಕ್ಚುಲಿ ಸ್ಟೇಟ್ ಹಾನರ್ ಮಾಡಬೇಕು, ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಇನ್ನು ಸ್ಟೇಟ್ ಹಾನರ್ ಇಂಥ ಒಂದು ಕಲಾವಿದರಿಗೆ ಮಾಡ್ತಾರೆ. ಖಂಡಿತ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ತುಂಬ ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಅರ್ಚನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಕಾಡೆಮಿ ಅಧ್ಯಕ್ಷರಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಅವರು ನಿರೂಪಿಸಬೇಕಿತ್ತು. ಒಂದು ಕಾರ್ಯಕ್ರಮ, ಬೆಳ್ಳಿ ಹೆಜ್ಜೆ ಅನ್ನೋ ಕಾರ್ಯಕ್ರಮ ನಮ್ಮ ಅಕಾಡೆಮಿ ಇಂದ ಮಾಡ್ತಾ ಇದ್ದೀವಿ. ನಾನು ಈಗ ಮುಂದಕ್ಕೆ ಮೊದಲನೇದು ಅರ್ಚನಾ ಅವ್ರದ್ದೇ ಮಾಡ್ತೀನಿ. ಅವರ ಅವರ ಸಾಧನೆಗಳು, ಅವರ ಚಿತ್ರಗಳು, ಅವ್ರು ಮಾಡಿರೋಂಥ ಆ್ಯಂಕರಿಂಗು ಮತ್ತು ಅವರು ಏನೇನು ಮಾಡಿದ್ರು ಎಲ್ಲವನ್ನೂ ಒಂದು ಎಕ್ಸಿಬಿಷನ್ ಥರ ನಮ್ಮ ಅಕಾಡೆಮಿಲೇ ದೊಡ್ಡ ನಾವು ಒಂದು ಹಾಲ್ ಮಾಡಿದ್ದೀವಿ. ಅದಕ್ಕೋಸ್ಕರ ಎಕ್ಸಿಬಿಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿರೋಂಥ ಒಂದು ಜಾಗ. ಅದರಲ್ಲಿ ಎಕ್ಸಿಬಿಷನ್ ಮಾಡಿ ಅವರ ಎಲ್ಲ ಫೋಟೋಗಳನ್ನ ಹಾಕಿ ಅರ್ಚನಾ ಅವರ ಏನದು ಅಪರ್ಣ ನನಗೆ ದಯವಿಟ್ಟು ತಪ್ಪಲಿಕ್ಕೆ ಅಪರ್ಣ ಅವರ ಒಂದು ಎಕ್ಸಿಬಿಷನ್ ನಾನು ಮಾಡೇ ಮಾಡ್ತೀನಿ. ಅಕಾಡೆಮಿ ಹತ್ರ ಫಸ್ಟ್ ಕೆಲಸ ಅದೇ ಮಾಡ್ತೀನಿ. ಅಪರ್ಣ ಆತ್ಮಕ್ಕೆ ಶಾಂತಿ ಸಿಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.